ಅಲ್ಲಿ ನೋಡಮ್ಮ, ರಿಯಲ್ ಬ್ಯೂಟಿ ಮಾತ್ರ ಅಲ್ವೋ, ನೈಟಿಂಗೇಲ್ ಕೂಡ. ಸುಂದರ ಅಷ್ಟೊತ್ತಿಂದ ಉಳಿಗೆ ಕಾಯ್ತಾ ಇದ್ದೀನಿ ನಾನು. ಹೋಗಪ್ಪ. ಗೌರಿಯವರೇ, ಸಾಕ್ಷಾತ್ ದೇವಿಯವರೇ, ನಿಮ್ಮ ಅಂದಕ್ಕೆ ಬಂಗಾರದ ಗುಲಾಬಿಯನ್ನೇ ಕೊಡಬೇಕು. ಆದರೆ ಬಡವನಾದ ನಾನು ಈ ಆರ್ಡಿನರಿ ಗುಲಾಬಿಯನ್ನೇ ಕೊಡುತ್ತಿದ್ದೇನೆ, ಸ್ವೀಕರಿಸಿ. ಇಲ್ಲ ಅನ್ನಬೇಡಿ. ಅಯ್ಯೋ, ಹೋದಿರಾ, ಹೋಗಿಬಿಟ್ಟಿರಾ? ಈ ಗುಲಾಬಿ ನಿಮಗಾಗಿ ಕಾಯುತ್ತಿದೆ, ನಾನು ನಿಮಗಾಗಿ ಕಾಯುತ್ತಿದ್ದೇನೆ. ಅಯ್ಯ, ನಿಮಗಲ್ಲ. ಆಯ್ತು, ಮಂಗಳಾರತಿ. ಬಹಳ ಬಡ ಕಷ್ಟ ಇದ್ದೆ, ವಿದ್ಯಾ ಬೇಸ್ತು. ಹೋಗಲ್ಲ, ಹೋಗ, ಕಸಿದ ಮುಖ ಸುಮ್ಮನೆ ಲೈಫ್ ಅಂದ್ಮೇಲೆ ಇದೆಲ್ಲ ಅನುಭವ ಆಗ್ಲೇಬೇಕು. ಗೌರಿ, ಏನು ಏನಾಯ್ತು? ಯಾಕೆ ಗೌರಿ ಆಡ್ತಾ ಇದೀಯಾ? ಆ ಚಿಂತಾಮಣಿ ಅವನ ಸ್ನೇಹಿತರನ್ನು ಏನ್ ಮಾಡಿದ್ನೆ ಅವನು? ನಾನ್ ಬರ್ತಿದ್ದಾಗೆ ಗುಲಾಬಿ ಹೂ ತಂದು ಕೊಡ್ತಾನೆ ಕಣೆ. ಅಯ್ಯೋ, ಇಷ್ಟೇನೆ? ಶುದ್ಧ ಅಂಜುಬುರ್ಕಿ ಕಣೆ ನೀನು. ಇಲ್ಲಿ ಪ್ರಾಣ ಸಂಕಟ, ಬೆಕ್ಕಕ್ಕೆ ಚೆಲ್ಲಾಟ ಅನ್ನೋ ತರ ಇದೆ. ಏನಾಯ್ತೆ ಈಗ? ಏನೋ ನಿನ್ ಮೇಲೆ ಆಸೆ ಆಯ್ತು, ಅದಕ್ಕೆ ಹೂ ತಂದು ಕೊಟ್ಟ. ಅದು ಕಳೋದ್ ಯಾಕೆ? ನಿಂಗೆ ಗೊತ್ತಿಲ್ಲ ಕಣೆ, ನಮ್ಮಮ್ಮ ಒಂಥರ. ಮೊದಲೇ ನಾನು ಕಾಲೇಜ್ಗೆ ಹೋಗೋದಕ್ಕೆ ಒಪ್ಲಿಲ್ಲ. ಈಗ ಈ ತರ ಎಲ್ಲ ಏನಾದ್ರೂ ನಡೀತಿದೆ ಅಂತ ಗೊತ್ತಾದ್ರೆ ನಾನು ಓದನ್ನ ನಿಲ್ಸ್ಬಿಡ್ತಾರೆ ಕಣೆ. ಅಳ್ಬೇಡ, ಧೈರ್ಯವಾಗಿರು. ಇವತ್ತೇ ಕಡೆ ಚಿಂತಾಮಣಿನೇ ಏನು, ಯಾವ ಹುಡುಗನು ನಿನ್ ತಂಟೆಗೆ ಬರ್ದೇ ಇರೋ ಹಾಗೆ ನಾನ್ ಮಾಡ್ತೀನಿ. ನೀನ್ ಗೌರಿಗೆ ಗುಲಾಬಿ ಹೂ ಕೊಡಕ್ ಹೋಗಿ ಮಗಕ್ ಮಂಗಳಾರತಿ ಮಾಡಿಸ್ಕೊಂಡಿಲ್ಲ. ಅಲ್ಲಿ ನೋಡು, ಪಂಕಜ ಬರ್ತಾ ಇದ್ದಾಳೆ. ಈಗ ನೋಡು ನಾನೇನ್ ಮಾಡ್ತೀನಿ ಅಂತ. ಕೊಡು ಹೂನ. ಕಷ್ಟಪಟ್ಟು ಕೊಡು. ಥ್ಯಾಂಕ್ ಯು. ದಿಗ್ವಿಜಯಿ ಭವ. ಪುಸ್ತಕನ ಒಲವಿನ ಪಂಕಜ, ನಿನಗಾಗಿ ಹೂ ತಂದಿರುವೆ. ಈ ಹೂವೇನಾ ಗೌರಿ ಕೊಟ್ಟಿದ್ದು? ಹೌದೌದು, ದೇವರನೆಗೂ ಇದೇ ಹೂ. ಇದೇ ಹೂ ನನ್ ಕೊಡ್ಬೇಡ. ಮುಡಿಸು. ಹೆಣ್ ಹುಡುಗಿರು ಅಂದ್ರೆ ಏನಂತ ಅನ್ಕೊಂಡ್ರು? ನಾವ್ ಇಲ್ಲಿಗೆ ಬರೋದು ವಿದ್ಯೆ ಕಲಿಯೋಕೆ, ಹನಿಮುನ್ಗಲ್ಲ. ಇವತ್ತೇ ಕಡೆ ಇನ್ನೊಂದ್ ದಿವಸ ಹೀಗೇನಾದ್ರೂ ಬಾಲ ಬಿಚ್ಚಿದ್ರು ಈ ಮಿಲಿಟರಿ ಪಂಕಜ ಶೂಟ್ ಮಾಡ್ಬಿಡ್ತಾಳೆ. ಹುಷಾರ್. ಇವನ ಆತ್ಮಕ್ಕೆ ಶಾಂತಿ ದೊರಕಲಿ. ಮಿತ್ರ, ಪಂಕಜನ್ ಸತಿ ಮಾಡ್ಕೊಳಕ್ ಹೋಗಿ ಸತ್ಯ ಹೋದ್ನಲ್ಲ ಮಿತ್ರ. ರಾಘೋಪತಿ ರಾಘವ ರಾಜ